ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವೆಲ್ಲಿ ನೋಡ್ಬೋದು ಬೋರ್ಡ್ ಎಕ್ಸಾಮ್ಸ್ ಹೇಗೆ ಕ್ವೆಶ್ಚನ್ ಪೇಪರನ್ನು ಪ್ರಿಪೇರ್ ಮಾಡುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದ್ಯಾಟ್ ಯು ಆರ್ ಪ್ರಿಪೇರ್ಡ್. ಸೊ ಹೇಗೆ ಬರುತ್ತೆ ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಓಕೆ ಹೀಗೆ ಬರುತ್ತೆ ಅಂತ. ಸೊ ಅದೇ ನನ್ನ ಒಂದು ಮೇನ್ ಇಂಟೆನ್ಷನ್ ಆಗಿದೆ, ನಿಮ್ಗೆ ಗೊತ್ತಾಗಬೇಕು ಹೇಗೆ ಬರುತ್ತೆ, ಹೇಗಿರುತ್ತೆ ಅಂತ ಎಲ್ಲ. ಓಕೆ, ಎಸ್. ಸೊ ಪಾರ್ಟ್ 1, ಫಸ್ಟ್ ಪಾರ್ಟ್ ಏನು ನೀವು ತಿಳ್ಕೊಬೇಕು ಅಂತಂದರೆ, ಹೂ ಪ್ರಿಪೇರ್ಸ್ ದ ಕ್ವೆಶ್ಚನ್ ಪೇಪರ್. ಆಯಿತಾ, ಸುಮಾರು ಜನಕ್ಕೆ ಇದಿರುತ್ತೆ, ಯಾರಪ್ಪ ಕ್ವೆಶ್ಚನ್ ಪೇಪರನ್ನು ಪ್ರಿಪೇರ್ ಮಾಡೋದು ಅಂತ. ಆಯಿತಾ, ಸೊ ಬೇಸಿಕಲಿ ನಮ್ಮ ಕರ್ನಾಟಕ ಬೋರ್ಡು ಸುಮಾರು ವರ್ಷಗಳು ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ಟೀಚರ್ಸ್ನ ಕರ್ಕೊಂಡು, ಸೊ ಅವರು ಯಾರ ಮೇಲೆ ನಂಬಿಕೆ ಇದೆ, ಓಕೆ ಪೇಪರ್ ಲೀಕ್ ಆಗೋದಿಲ್ಲ, ಇದು ಹೊರಗಡೆ ಹೋಗೋದಿಲ್ಲ ಅಂತ ನಂಬಿಕೆ ಯಾರ ಮೇಲೆ ಇರುತ್ತೆ, ಯಾರಿಗೆ ಈ ಒಂದು ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ, ಇದರಲ್ಲಿ ಪಳಗಿರ್ತಾರಲ್ವ, ಸೊ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋವಂಥ ಸೀನಿಯರ್ ಟೀಚರ್ಸ್ಗೆ ಈ ಒಂದು ಅವಕಾಶನ ಕೊಡ್ತಾರೆ. ಆಯಿತಾ, ಪೇಪರ್ ಸೆಟ್ ಮಾಡೋದಕ್ಕೆ. ಸೊ ಬೇಸಿಕಲಿ ಟೀಚರ್ಸೇ ಸೆಟ್ ಮಾಡುವಂಥದ್ದು, ನೋಬಡಿ ಎಲ್ಸ್. ಸೊ ಯಾರೋ ಬೇರೆಯವರು ಇನ್ನೊಬ್ರು ಬರ್ತಾ ಇದ್ದಾರೆ ಅಂತ ಏನಿಲ್ಲ, ಸೊ ನಮ್ಮ ಟೀಚರ್ಸೇ ಸೆಟ್ ಮಾಡುವಂಥದ್ದು. ಆಯಿತಾ, ಸೊ ದಟ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ, ಅಥವಾ ಪಾರ್ಟ್ 2, ವಾಟ್ ಡು ದೇ ಫಾಲೋ. ಸೊ ಒಂದು ಕ್ವೆಶ್ಚನ್ ಪೇಪರನ್ನು ತಯಾರಿ ಮಾಡಬೇಕಂತಂದರೆ ಕೆಲವೊಂದು ಸ್ಟೆಪ್ಸ್ ಇದೆ, ಇದನ್ನೆಲ್ಲ ಅವ್ರು ಖಡಾಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು. ಸೊ ದೆರ್ ವಿಲ್ ಬಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅದ್ರ ಪ್ರಕಾರ ಅವರು ಸೆಟ್ ಮಾಡ್ತಾ ಹೋಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ದ ಒಫಿಷಿಯಲ್ ಸಿಲೆಬಸ್. ಸೊ ನಿಮ್ಮ ಸಿಲೆಬಸ್ ಏನಿದೆ ಅದರಿಂದನೇ ಕ್ವೆಶ್ಚನ್ಸನ್ನು ಕೊಡಬೇಕು. ಸೊ ಸಿಲೆಬಸ್ ಬಿಟ್ಟು ಕ್ವೆಶ್ಚನ್ಸ್ನ ಕೊಡೋದಲ್ಲ. ಸಿಲೆಬಸ್ ಏನಿದೆ, ಟೆಕ್ಸ್ಟ್ ಬುಕ್ ಏನಿದೆ, ಅದರಿಂದಾನೇ ಕ್ವೆಶ್ಚನ್ಸ್ ಬರಬೇಕು. ಓಕೆ, ಸೊ ಎಕ್ಸಾಂಪಲ್ಸ್ ಎಲ್ಲ ಇವಾಗ ರಮೇಶ್ ಇರೋ ಕಡೆ ಸುರೇಶ್ನ ಹಾಕ್ಬೋದು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ರಮೇಶ್ ಇದೆ, ಇವ್ರು ಸುರೇಶ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಓಕೆ. ಆಯಿತಾ, ಸೊ ಎಕ್ಸಾಂಪಲ್ಸ್ ಬೇರೆ ರೀತಿ ಕೊಡ್ಬೋದು, ನಂಬರ್ಸ್ ಚೇಂಜ್ ಮಾಡ್ಬೋದು, ಹೆಸರುಗಳು ಚೇಂಜ್ ಮಾಡ್ಬೋದು. ಕಾನ್ಸೆಪ್ಟ್ ಶುಡ್ ಬಿ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಆಯಿತಾ, ನೀವು ಓದಿರೋ ಅಂಥದ್ದೇ ಆಗಿರಬೇಕು. ಅದಾದಮೇಲೆ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ಅಂತ ಬೋರ್ಡ್ ರಿಲೀಸ್ ಮಾಡಿದಾಗ ಅದಕ್ಕೆ ತಕ್ಕಂಗೆ ಇರಬೇಕು ಕ್ವೆಶ್ಚನ್ಸು. ಸೊ ಇವಾಗ ಒಂದು 4 ಮಾರ್ಕ್ ಕ್ವೆಶ್ಚನ್ ಈ ಚಾಪ್ಟರಿಂದ ಬರುತ್ತೆ ಅಂತ ಅಂದಾಗ ಆ ಚಾಪ್ಟರಿಂದ 4 ಮಾರ್ಕ್ ಕ್ವೆಶ್ಚನ್ ಬರಲೇಬೇಕು. ಸುಮ್ಮನೆ ಬಾಯಿ ಮಾತಿಗೆ ಬ್ಲೂ ಪ್ರಿಂಟ್ನ ರಿಲೀಸ್ ಮಾಡಿ ಬಟ್ ಇಲ್ಲಿ ಪೇಪರ್ ನೋಡಿದಾಗ ಅದು ಇಲ್ಲ ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಇರಬೇಕು. ಅದಾದಮೇಲೆ ಬ್ಯಾಲೆನ್ಸ್ಡ್ ಚಾಪ್ಟರ್ ಕವರೇಜ್. ಆಯಿತಾ, ಸೊ ಇವಾಗ ಸೋಷಿಯಲ್ ಸೈನ್ಸ್ ಅಂತ ತೊಗೊಂಡಾಗ 33 ಚಾಪ್ಟರ್ ಇದೆ. ಸೊ 33 ಚಾಪ್ಟರಿಂದನೂ ಕ್ವೆಶ್ಚನ್ಸ್ ಬರೋ ಥರ ಇರಬೇಕು. ಸೊ ನಾನು ಅಲ್ಲಿ ಸೆಟ್ ಮಾಡ್ತಾ ಇರೋವಂಥ ಟೀಚರ್ಗೆ ಇಂಪ್ಯಾಕ್ಟ್ ಚಾಪ್ಟರ್ ತುಂಬ ಇಷ್ಟ ಅಂತ ಬರೀ ಇಂಪ್ಯಾಕ್ಟಿಂದನೇ ಕ್ವೆಶ್ಚನ್ಸ್ನ ಕೊಡ್ತಾ ಇದ್ರೆ ಅದು ಆಗೋದಿಲ್ಲ. ಸೊ ಎಲ್ಲ 33 ಚಾಪ್ಟರ್ನ ತಲೆಯಲ್ಲಿಟ್ಕೊಂಡು ಕ್ವೆಶ್ಚನ್ ಪೇಪರನ್ನು ಸೆಟ್ ಮಾಡಬೇಕು. ಸೊ ಇದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸಿಲೆಬಸ್ನ ಬಿಟ್ಟು ಹೋಗಬಾರ್ದು, ಬ್ಲೂ ಪ್ರಿಂಟ್ ಪ್ರಕಾರ ಇರಬೇಕು, ಆ್ಯಂಡ್ ಎಲ್ಲ ಚಾಪ್ಟರನ್ನು ಕವರ್ ಮಾಡಬೇಕು ಬ್ಯಾಲೆನ್ಸ್ಡಾಗಿ. ಆಯಿತಾ, ಸೊ ಈ 3 ವಿಷಯಗಳನ್ನ ಸೆಕೆಂಡ್ ಪಾರ್ಟಲ್ಲಿ ನೆನ್ಪಿಟ್ಕೊಂಡಿರ್ತಾರೆ. ಅದಾದಮೇಲೆ ಇನ್ನೇನಪ್ಪ ಅಂತಂದರೆ, ವಾಟ್ ಮೇಕ್ಸ್ ಅ ಗುಡ್ ಬೋರ್ಡ್ ಪೇಪರ್. ಸೊ ಇವಾಗ ಎಲ್ಲ ಗೊತ್ತು ಅವ್ರಿಗೆ, ಬ್ಲೂ ಪ್ರಿಂಟ್ ಪ್ರಕಾರ ಫಾಲೋ ಮಾಡಬೇಕು, ಸಿಲೆಬಸ್ನ ಎಲ್ಲ ತಲೆಯಲ್ಲಿ ಇಟ್ಕೋಬೇಕು, ಚಾಪ್ಟರ್ಸ್ ಎಲ್ಲ ಕವರ್ ಮಾಡಬೇಕು ಅಂತ. ಬಟ್ ಇವಾಗ ಇರೋದು ಟ್ರಿಕ್ಕು, ಕ್ವೆಶ್ಚನ್ಸ್ಗಳ ಫಾರ್ಮೇಷನ್. ಆಯಿತಾ, ಸೊ ಕ್ವೆಶ್ಚನ್ಸ್ಗಳ ಫಾರ್ಮೇಷನ್ ಯಾವಾಗಲೂ 3 ಟೈಪ್ಸಲ್ಲಿ ಡಿವೈಡ್ ಮಾಡಿರ್ತಾರೆ. ಸೊ ಈಸಿ ಕ್ವೆಶ್ಚನ್ಸ್, ಮಾಡ್ರೇಟ್ ಕ್ವೆಶ್ಚನ್ಸ್ ಹಾಗೂ ಚಾಲೆಂಜಿಂಗ್ ಕ್ವೆಶ್ಚನ್ಸ್. ಸೊ ಈಸಿ ಕ್ವೆಶ್ಚನ್ ಏನಪ್ಪ ಅಂತಂದರೆ, ಎಲ್ಲರಲ್ಲೂ ಆ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಡೈರೆಕ್ಟಾಗಿ ಕ್ವೆಶ್ಚನ್ಸನ್ನು ಕೊಡ್ತಾರೆ. ಆಯಿತಾ, ಸೊ ದಟ್ ಈಸ್ ಈಸಿ ಕ್ವೆಶ್ಚನ್ಸ್, ಎಲ್ಲರೂ ಆನ್ಸರ್ ಮಾಡಬೇಕು. ಯೂಶ್ವಲಿ ಪಾಸಿಂಗ್ ಮಾರ್ಕ್ಸನ್ನು ಇಟ್ಟಿರ್ತಾರೆ. ಸೊ 33 to 35 ಮಾರ್ಕ್ಸ್ ಈಸಿ ಕ್ವೆಶ್ಚನ್ಸ್ನ ಇಟ್ಟಿರ್ತಾರೆ, ಸೊ ದ್ಯಾಟ್ ಎಲ್ಲರೂ ಪಾಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ದೆನ್ ಮಾಡ್ರೇಟ್ ಕ್ವೆಶ್ಚನ್ಸ್, ಸೊ ದ್ಯಾಟ್ ಈ ಫಸ್ಟ್ ಕ್ಲಾಸು, ಫಸ್ಟ್ ಕ್ಲಾಸ್ ಎಲ್ಲ ಬರೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಾಡ್ರೇಟ್ ಕ್ವೆಶ್ಚನ್ಸ್ನ ಕೂಡ ಇಟ್ಟಿರ್ತಾರೆ. ಅಂದರೆ ತೀರ್ಮಾನ ಈಸಿ ಅಲ್ಲ, ತೀರ್ಮಾನ ಕಷ್ಟನೂ ಅಲ್ಲ. ಆಯಿತಾ, ಸೊ ಆಲ್ಮೋಸ್ಟ್ ಎಲ್ಲರೂ ಅಟೆಂಪ್ಟ್ ಮಾಡಲಿ, ಒಂದು ತಕ್ಕಮಟ್ಟಕ್ಕೆ ಬರೀಲಿ ಅನ್ನೋ ಒಂದು ಕಾರಣಕ್ಕೆ. ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಏನಪ್ಪ ಅಂತಂದರೆ ಟು ಡಿಫ್ರೆನ್ಶಿಯೇಟ್. ಆಯಿತಾ, ಸೊ ಇವಾಗ ಎಲ್ಲ ಈಸಿ ಕ್ವೆಶ್ಚನ್ಸ್, ಎಲ್ಲ ಮಾಡ್ರೇಟ್ ಕ್ವೆಶ್ಚನ್ಸ್ ಕೊಟ್ಬಿಟ್ರೆ ತುಂಬ ಕಷ್ಟಪಟ್ಟು ಓದಿರೋಂಥವ್ರು ಟಾಪರ್ಸ್ಗಳಿಗೆ ನಾವು ಏನೂ ನ್ಯಾಯ ಮಾಡ್ದಂಗೆ ಆಗೋದಿಲ್ಲ. ಆಯಿತಾ, ಸೊ ಹಾಗಾಗಿ ಒಂದು ಪಾರ್ಟ್ ಚಾಲೆಂಜಿಂಗ್ ಕ್ವೆಶ್ಚನ್ಸನ್ನು ಕೂಡ ಇಡ್ತಾರೆ. ಸೊ ಇದು ಹೀಗೆ ಇರಬೇಕು. ಕಂಪ್ಲೀಟ್ ಮಾಡ್ರೇಟ್ ಮಾಡಿದ್ರೂ ಆಗೋದಿಲ್ಲ, ಕಂಪ್ಲೀಟ್ ಚಾಲೆಂಜಿಂಗ್ ಮಾಡಿದ್ರೂ ಆಗೋದಿಲ್ಲ.
ಮಿಕ್ಸ್ಚರ್ ಆಫ್ ಆಲ್ ದೀಸ್ 3 ಥಿಂಗ್ಸ್ ಇರಲೇಬೇಕು ಆ್ಯಂಡ್ ಇರುತ್ತೆ. ಸೊ ಈ ಥರ ಪೇಪರನ್ನು ಸೆಟ್ ಮಾಡುವಂಥದ್ದು. ಆಯಿತಾ? ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ದೆರ್ ಆರ್ ಮೇನ್ ಥಿಂಗ್ಸ್, ದೀಸ್ ಆರ್ ದ ಮೇನ್ ಥಿಂಗ್ಸ್ ವಿಚ್ ಎವ್ರಿ ಬೋರ್ಡ್ ವಿಲ್ ಫಾಲೋ. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕ ಬೋರ್ಡ್ ಕೂಡ ಇದನ್ನೇ ಫಾಲೋ ಮಾಡುತ್ತೆ. ಆಯಿತಾ? ಎಸ್. ಸೊ ಹೌ ಆರ್ ಕ್ವೆಶನ್ಸ್ ಸೆಲೆಕ್ಟೆಡ್? ಸೊ ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಟೈಮಿಂದ someone tells you this chapter will definitely come or this lesson won't be asked, ಇದನ್ನು ನೆನ್ಪಿಟ್ಕೊಂಡಿರಿ. ದ ಬೋರ್ಡ್ ಕ್ವೆಶನ್ ಪೇಪರ್ ಇಸ್ ಕೇರ್ಫುಲಿ ಪ್ರಿಪೇರ್ಡ್ ಯೂಸಿಂಗ್ ಅಕಾಡೆಮಿಕ್ ಗೈಡ್ಲೈನ್ಸ್, ನಾಟ್ ಗೆಸ್ಸಸ್ ಆರ್ ರೂಮರ್ಸ್. ಸೊ ಯಾವುದನ್ನು ನಂಬೋದಕ್ಕೆ ಹೋಗಬೇಡಿ. ಆಯಿತಾ? ಸೊ ಅಕಾರ್ಡಿಂಗ್ ಟು ನಮ್ಮ ಬೋರ್ಡ್, ನಿಮ್ಮ ಸಿಲೆಬಸ್ ಏನಿದೆ, ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಅದ್ರ ಪ್ರಕಾರನೇ ಇರುತ್ತೆ ವಿನಃ ಅವರೊಂದು ಹೇಳಿದ್ರು ಇವ್ರೊಂದು ಹೇಳಿದ್ರು ಅದ್ರ ಪ್ರಕಾರ ಕ್ವೆಶನ್ ಪೇಪರ್ ಇರೋದಿಲ್ಲ. ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ತುಂಬ ಸೀನಿಯರ್ ಟೀಚರ್ಸು, ಎಕ್ಸ್ಪೀರಿಯನ್ಸ್ ಟೀಚರ್ಸು ಮಾಡುವಂಥದ್ದು ನಿಮ್ಮ ಬೋರ್ಡ್ ಪೇಪರ್ಸು ಎಲ್ಲನೂ ತಲೆಯಲ್ಲಿಟ್ಕೊಂಡು ಮಾಡುವಂಥದ್ದು. ಈಸಿ, ಮಾಡ್ರೇಟ್, ಡಿಫಿಕಲ್ಟ್ ಕ್ವೆಶನ್ಸ್ಗಳೆಲ್ಲನೂ ಇರುತ್ತೆ. ಸೊ ಈ ರೀತಿ ಬೋರ್ಡ್ನ ಕ್ವೆಶನ್ ಪೇಪರ್ಸ್ನ ಸೆಟ್ ಮಾಡ್ತಾರೆ. ಆಯಿತಾ ಮಕ್ಕಳೇ? ಎಸ್. ಸೊ ಇವಾಗ ಒಂದು ಇಟ್ ವಾಸ್ ಅ ವೆರಿ ಶಾರ್ಟ್ ವಿಡಿಯೋ, ಬಟ್ ಒಂದು ಏನಂತಾರೆ ಮಕ್ಕಳೇ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ ಹೇಗಿರುತ್ತೆ ಅಂತ. ತುಂಬ ಈಸಿಯಾಗಿರುತ್ತೆ, ತುಂಬ ಕಷ್ಟವಾಗಿರುತ್ತೆ ಅಂತ ಏನಿಲ್ಲ. ಇಟ್ ವಾಸ್ ಆಲ್ವೇಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುತ್ತೆ. ಸಿಲೆಬಸ್ ಒಳಗಡೆನೇ ಇರುತ್ತೆ. ಆ ಕ್ವೆಶ್ಚನ್ ಇರಲಿಲ್ಲ, ಈ ಕ್ವೆಶ್ಚನ್ ಇರಲಿಲ್ಲ, ಆ ಥರ ಎಲ್ಲ ನೀವು ಲಾಸ್ಟಿಗೆ ಎಕ್ಸಾಮ್ ಆದಮೇಲೆ ಬಂದು ಹೇಳೋ ಅಂಥದ್ದು ಏನಿಲ್ಲ. ಆಯಿತಾ? ಸೊ ಆ ಥರ ಏನಾದರೂ ಇದ್ದರೆ ಬೋರ್ಡೇ ನೋಡ್ಕೊಳ್ಳುತ್ತೆ, ಗ್ರೇಸ್ ಮಾರ್ಕ್ಸ್ ಅದು ಇದು ಅಂತ. ಬಟ್ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಓಕೆನಾ? ಸೊ ಅರ್ಥ ಆಯಿತು ಅಂತ ಅನಿಸುತ್ತೆ ಹೇಗಿರುತ್ತೆ ಬೋರ್ಡ್ ಎಕ್ಸಾಮ್ಸ್ಗಳು ಅಂತ. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.